ಮದುವೆ ಆಗಿ 3 ತಿಂಗಳಾಯ್ತು. ಹಾ ಕೆಲಸ ಹುಡುಕ್ತಿದ್ದೀನಿ, ಅದಕ್ಕೆ ಫೋನ್ ಮಾಡಿದ್ದೆ. ಏನ್ ನಂದು ಮನೇಲಿ ಅಲ್ಲೋ ನಮ್ದು ಏನಾದ್ರು ಏನ್ ಗೂಗಲ್ ಮಾಡಿದ್ಯಾ ಏನ್ ಬೇಕಾದ್ರೂ ಕೇಳ್ಬೋದು ಇವನ ಹತ್ರ ಅಂತ. ಇಲ್ಲ ಸರ್, ಅದು ನಮ್ಮ ಗಂಡ ನಿಮ್ ಫಾಲೋವರು. ಹ್ಮ್ 2 ವರ್ಷ 3 ವರ್ಷ ಆಯ್ತು ಫಾಲೋ ಮಾಡಕ. ಹ್ಮ್ ಅವರು ಪ್ರತಿಯೊಂದು ವಿಡಿಯೋಸ್ ಹಾಕ್ತಿದ್ರು. ಹ್ಮ್ ಆಮೇಲೆ ಇದು ಎಲ್ಲಾ ವಿಡಿಯೋಸ್ ನೋಡಿದ್ರು. ಹಂಗಾಗಿ ಅವನೇ ಎಲ್ಲರಿಗೂ ಏನ್ ಕೆಲಸ ಮಾಡ್ತಾನ ಅವನು? ಆ, ಏನು ಮೊದ್ಲು ಕೆಲಸ ಮಾಡ್ತಿದ್ರು, ಇವಾಗ ಕೆಲಸ ಮಾಡ್ತಿಲ್ಲ. ಯಾರು? ನಿನ್ನ ಮದ್ವೆ ಆದ್ಮೇಲೆ ಅವನಿಗೆ ಬೇರೆ ಕೆಲ್ಸನೇ ಬೇಡ ಅನ್ಸುತ್ತೆ. ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಸಂತೋಷ ಪಡು. ನೀನು ಅಷ್ಟೇ, ಏನಕ್ಕೆ ಕೆಲಸ ಬೇಕು? ಒಬ್ರನ್ನೊಬ್ರು ನೋಡ್ಕೊಂಡಿರಿ. ಹಂಗ ಅವನು ನಿನ್ ಗೊತ್ತಿಲ್ಲ, ಮದ್ವೆ ಆದ್ಮೇಲೆ ನಾನ್ ತಮಾಷೆ ಮಾಡ್ತಿಲ್ಲ. ಒಂದ್ ಮಾತು ಹೇಳ, ನಮ್ಮ ವಿಶ್ವಕ್ಕೆ ಗುರುಗಳಂತೆ ಸೋಲಿಗರು. ಅದನ್ನ ಬ್ರಿಟಿಷರ್ಸ್ ಬಂದು ಅವ್ರ ಹತ್ರ ಜೀವನ ಕಲ್ತ್ಕೊಂಡು ಹೋಗ್ತಿದ್ರಂತೆ ಹೆಂಗಿರ್ಬೇಕು ಅಂತ. ಅಲ್ಲಿ ಸೋಲಿಗರು ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅವ್ರ ಜನಾಂಗದ ಮೇಲೆ PhD ಮಾಡ್ತಾರೆ. ಏನು ಅಂದ್ರೆ, ಮದುವೆ ಏನಾದ್ರು ಆದ್ರೆ ಮನೇಲಿ ಕೆಲಸ ಹೇಳ್ತಿರ್ಲಿಲ್ಲ ಹುಡ್ಗ ಹುಡುಗಿಗೆ. ನೀವಿಬ್ರು ಇಬ್ರು ಮನೆಗೂ ಸೇರಿಸ್ತಾ ಇರ್ಲಿಲ್ಲ, ತಾಯಿ ಮನೆಗೂ ತಂದೆ ಮನೆಗೂ. ಹೋಗಿ 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 ಅಂತ ಕಾಡು ಗಟ್ಟಿ ಬಿಡ್ತಿದ್ರಂತೆ ಅವ್ರಿಬ್ರನ್ನ. ಏನಂದ್ರೆ ಕಾಡಲ್ಲಿ ಹೋಗ್ಬಿಟ್ಟು ಒಂದ್ ಮಗುನ್ ತರೋವರೆಗೂ ನಿಮ್ಗೆ ಬೇರೆ ಕೆಲಸ ಇಲ್ಲ ಅಂತ. ಹಂಗೆ ಈ ಕೆಲ್ಸ ಏನಕ್ಕೆ ನಿಮ್ಗೆ? ಕೆಲ್ಸ ಬೇಕಿದ್ರೆ ಮದ್ವೆ ಯಾಕಾಗಿದ್ ನೀವು? ಒಂದ್ ಮಗು ಆಗೋವರೆಗೂ ಆರಾಮಾಗಿರಿ ಇಬ್ರು. ಹಂಗಲ್ಲ ಸರ್, ಫಸ್ಟ್ ನಿಂತ್ಕೊಂಡಿತ್ತು. ಯಾಕೆ ಯಾಕೆ ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಗೆ ಊಟ ಹಾಕೋಕೆ 1 ವರ್ಷ ಆಗಲ್ವಾ ಇಬ್ರಿಗೂ? ಯೋಚನೆ ಮಾಡಿ. ಅವ್ರ ಹತ್ರ ತಮಾಷೆ ಮಾಡ್ತಿಲ್ಲ, ಯೋಚನೆ ಮಾಡಿ. ಕೆಲ್ಸ ಮಾಡೋದಕ್ಕ ಮದ್ವೆ ಆಗಿರೋದು? ನೀವು ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಮಗುನ್ ಕೊಡ್ಬೇಕು ಅಂತ. ಜಗತ್ತಿಗೆ ಬೆಳಕಾಗಬೇಕಾಗಿರೋ ಮಗುನ್ ಕೊಡ್ಬೇಕು. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. 1 ವರ್ಷ. ಈ ಡಾಕ್ಟರ್ ಆಗಿರೋರು 1 ವರ್ಷ ಹೌಸ್ ಸರ್ಜರಿ ಮಾಡ್ತಾರೆ. ಹಂಗೆ ನೀವು ಈ ವರ್ಷದಲ್ಲಿ ಎಷ್ಟು ಅರ್ಥ ಮಾಡ್ಕೋತಿರೋ ಅಷ್ಟೇ ಅರ್ಥ ಜೀವನದಲ್ಲಿ. ಈ 1 ವರ್ಷದಲ್ಲಿ ನೀವು ಒಬ್ರನ್ನೊಬ್ರು ಹೆಂಗ್ ಅರ್ಥ ಮಾಡ್ಕೋತಿರೋ, ನೀನ್ ಹೇಳವನ್ಗೆ ಈ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಈ ಹೂವ ತಗೊಂಬಾ, ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಆ ಹಣ್ಣು ತಗೊಂಬಾ. ನಿನಗೆ ಕೆಪಾಸಿಟಿ, ಡೇರಿಂಗ್ ಕೆಲಸ ಮಾಡಿ ಒಬ್ರಿಗೊಬ್ರು. ನಿನಗೆ ಪ್ರೀತಿ ಇದ್ರೆ ಇದ್ ಮಾಡು, ಅದ್ ಮಾಡು. ನೀನು ಹೋಗ್ಬಿಟ್ಟು ನನ್ನ ಹಿಮಾಲಯಕ್ಕೆ ಹೋಗಿ ಸುತ್ತಾಡಿ ಚೆನ್ನಾಗಿ 1 ವರ್ಷ ಹನಿಮೂನ್ ಮಾಡ್ರ. ದುಡ್ಡಿಲ್ವಾ ನಿಮ್ಮ ಹತ್ರ? ಇಲ್ಲ ಸರ್, ಹಂಗಂತಲ್ಲ. ಅವರು ಅಷ್ಟೇನು ಖರ್ಚು ಮಾಡಲ್ಲ, ಬರೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಪಾಪ ಅವನ ಹತ್ರ ಇಲ್ಲ ಅನ್ಸುತ್ತೆ, ಖರ್ಚು ಮಾಡಲ್ಲ ಅಂತ ಏನಿಲ್ಲ. ನನ್ನ ಇಷ್ಟಪಡೋರು ಯಾರು ಸಾಲ ಮಾಡಲ್ಲ, ಹಾಗಾಗಿ ಅವನ್ ಸಾಲ ಮಾಡಲ್ತಾ ಇಲ್ಲ ಅಷ್ಟೇ. ಸಾಲ ಮಾಡದೇ ಇರೋದ್ರಿಂದ ದುಂದು ವೆಚ್ಚ ಮಾಡೋದಿಲ್ಲ. ಹಾಗಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಕ್ಕೆ ಹಿಂದೆ ಮುಂದೆ ನೋಡಲ್ಲ ಅವರು. ಚೆನ್ನಾಗಿ ನೋಡ್ಕೋತಾನೆ. ಸುಮ್ನೆ ಇರೋ, ಒಳ್ಳೆ ಹುಡುಗ ಸಿಕ್ಕಿದಾನೆ. ನೀನು ಸುಮ್ನೆ ಇರೋ, ಆ ಭಗವಂತ ಯಾವಾಗ ಕೆಲ್ಸ ಕೊಡ್ತಾನೋ ಅಲ್ಲಿವರೆಗೂ ನಿಂದು ಗಂಡನ್ ನೋಡ್ಕೊಳ್ಳೋ ಕೆಲ್ಸ ಅಂತ ತಿಳ್ಕೊಂಡ್ಬಿಡು. ಓಕೆ. ಇನ್ನೊಂದು ಕೊಡು ಅವನಿಗೆ ಫೋನ್, ಅಲ್ಲೇ ಇದ್ದಾನೆ. ಕೊಡು ಅವನಿಗೆ ಫೋನ್. ಕೊಡು. ಸರ್, ಅದು ಹೊರಗಡೆ ಹೋಗಿದ್ರ? ಸಾಧ್ಯನೇ ಇಲ್ಲ, ಅವನು ಹೊರಗಡೆ ಹೋಗ್ತಪ್ಪ. ನನಗೆ ರೇಗಿದ್ರೆ ನೋಡು, ನನ್ ಫೋನ್ ನಾವಿಬ್ರು ಫೋನಲ್ಲಿ ಮಾತಾಡಿದ್ರೆ ಅವನು ನೋಡು, ಮಾಮ ಅಲ್ಲೇ ಇದ್ದಾನೆ. ಮಾಮ ಮಾಮ ಬಾ, ಮಾತಾಡ್ತಾರಂತೆ ಅವ್ರಿಗೆ. ನಿಮ್ಮ ಹತ್ರ ಫೋನ್ ಮಾಡಿದಾರೆ, ಆದ್ರೆ ಎತ್ತಿಲ್ಲ. ಅಂದ್ರೆ ನೀವ್ ಎತ್ತಿದೀರಾ, ಆದ್ರೆ ಮಾತಾಡಿಲ್ಲ ಅವರು. ಬೈಕ್ ಹೌದು. ಮಾತಾಡ. ಹಲೋ ಸರ್. ಏಯ್, ಆ ಹುಡುಗಿ ಫೋನಲ್ಲಿ ಮಾತಾಡ್ತಾ ಇದ್ರೆ ನೀನೆಲ್ಲ ಓಡೋಗ್ಬಿಡ್ತೀಯ ನೀನು? ಸರ್ ಎಲ್ಲಿ ಓಡಾಗಿಲ್ಲ ಸರ್, ಇಲ್ಲೇ ಇದ್ದೆ ಸರ್. ಎಲ್ಲ ಕೇಳಿಸ್ಕೊಂಡ್ಯಾ?
ಇಲ್ಲ ಸರ್ ಅಂತ ನನಗೆ ಭಯ ಆಗುತ್ತೆ ಸರ್. ಯಾಕೆ ಭಯ ಆಗತ್ತೆ? ಇವಾಗ ಆ ಹುಡ್ಗಿಗೆ ಏನಕ್ಕಪ್ಪ ಕೆಲ್ಸ? ನೀವಿಬ್ರು ಒಂದು ವರ್ಷ ನೀವಿಬ್ರು ಒಟ್ಟಿಗೆ ಸುಖವಾಗಿರಕ್ಕಾಗಲ್ವೇನೋ? ಇರ್ಬೋದು ಸರ್. ಮತ್ತೆ ಸುಮ್ಮನೆ ಇರು. ಏನು ಕೆಲಸ ಸಿಕ್ಕಿದ್ರೆ ಹೋಗಮ್ಮ, ಇಲ್ಲ ಅಂದ್ರೆ ಇರು, ನಾನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಕ್ಕಾಗಲ್ಲ ನಿಂಗೆ? ಹೇಳಿದೀನಿ ಸರ್ ಹಂಗೆ. ಚೆನ್ನಾಗಿ ನೋಡ್ಕೋ. ಮದ್ವೆ ಆಗೋದೆಲ್ಲ ತಮಾಷೆ, ಚೆನ್ನಾಗಿ ನೋಡ್ಕೋಬೇಕು. ಓಕೆ? ಓಕೆ ಸರ್. ತುಂಬಾ ಒಳ್ಳೆ ಹುಡುಗಿ ಸಿಕ್ಕಿದಾಳೆ. ಏನ್ ಓದಿದಾಳೆ? ಆಕೆ BSc ಓದಿದಾಳೆ. ಏನ್ ಕೆಲಸ ಹುಡುಕ್ತಾ ಇದಾರಿ? ಇವಾಗ ಏನಿಲ್ಲ ಸರ್, ಇಲ್ಲೇ ಲೋಕಲ್ ನಮ್ದು ವಿಲೇಜ್ ಇದೆ, ಇಲ್ಲೇ ಲೋಕಲ್ ಯಾವ್ದಾನ ಕೆಲಸ ಇದ್ರೆ ನೋಡ್ತಾರೆ ಸರ್ ಅಷ್ಟೇ. ಯಾವ ಊರಪ್ಪ? ಇಲ್ಲಿ ಬಳ್ಳಾರಿ ಸರ್. ಸಾಲ ಎಷ್ಟಿದೆ? ಸಾಲೇನಿಲ್ಲ. ಚೆನ್ನಾಗಿ ನೋಡ್ಕೊಪ್ಪ ಮಗುನ. ಸಾಲ ಮಾಡ್ಬಿಡ. ಇಲ್ಲ ಮಾಡಲ್ಲ ಸರ್. ತುಂಬಾ ಪ್ರೀತಿಯಿಂದ ನೋಡ್ಕೊ. ಹ್ಮ್. ಇಬ್ರು ಚೆನ್ನಾಗಿರಿ. ದೇಶಕ್ಕೊಂದು ಒಳ್ಳೆ ಮಗು ಬೇಕು, ಹಾ. ಸಂಸ್ಕಾರಿವಂತವಾದ ಮಗುನ್ ಕೊಡು. ಓಕೆ?